ಹಾಯ್ ಫ್ರೆಂಡ್ಸ್, ನೀವೇನಾದ್ರೂ ಈ ಥರ ಗರ್ಗರಿಯಾಗಿ ಅವಲಕ್ಕಿ ಚಿವಡ ಮಾಡಬೇಕು ಅಂತಂದರೆ ಈ ವಿಡಿಯೋನ ಫುಲ್ ನೋಡೋದನ್ನು ಮಿಸ್ ಮಾಡಬೇಡಿ. ಯಾಕಂದರೆ ಈ ಥರ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರಬೇಕು ಅಂತಂದರೆ ನಾನು ಇದರಲ್ಲಿ 2 ಟಿಪ್ಸನ್ನು ಕೊಟ್ಟಿದ್ದೀನಿ. ಆ ಟಿಪ್ಸನ್ನು ಫಾಲೋ ಮಾಡ್ಕೊಳ್ಳಿ. ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಈ ಅವಲಕ್ಕಿ ಚಿವಡವನ್ನು ಮಾಡ್ಬೋದು. ಮತ್ತೆ ತಡ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಫಸ್ಟು ಇಲ್ಲಿ ನಾನೊಂದು ಅರ್ಧ kg ಪೇಪರ್ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ, ತೆಳು ಅವಲಕ್ಕಿ. ಅದನ್ನು ಫಸ್ಟು ಈ ಥರ ಒಂದು ಜರಡಿಯಲ್ಲಿ ಕ್ಲೀನ್ ಮಾಡ್ಕೊಂಬಿಡಿ. ತುಂಬ ಧೂಳೆಲ್ಲ ಇರುತ್ತಲ್ವ, ಈ ಥರ ಒಂದು ಜರಡಿಗೆ ಹಾಕ್ಕೊಂಡು ಅದನ್ನು ಆ ಥರ ಅಳ್ಳಾಡಿಸೋದ್ರಿಂದ ಇರೋ ಧೂಳೆಲ್ಲನೂ ಕೂಡ ಕ್ಲೀನ್ ಆಗಿಬಿಡುತ್ತೆ. ಯಾವತ್ತೇ ಅವಲಕ್ಕಿನ ತಂದರೂ ಕೂಡ ಈ ಥರ ಕ್ಲೀನ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಏನು ಧೂಳು ಡಸ್ಟ್ ಎಲ್ಲ ಇರುತ್ತಲ್ವ ನೋಡಿ, ಅಲ್ಲಿ ಈ ಥರ ಧೂಳೆಲ್ಲ ನೀಟಾಗಿ ಬಂದುಬಿಡುತ್ತೆ. ಫುಲ್ ನಾನು ಅರ್ಧ kg ಅವಲಕ್ಕಿನೂ ಈ ಥರ ಮಾಡ್ಕೊಂಡಿದ್ದೀನಿ. ಅರ್ಧ kgಗೆ ನೋಡ್ಬೋದು ಅಲ್ಲಿ ಎಷ್ಟು ಡಸ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ಈ ಥರ ಫಸ್ಟು ಕ್ಲೀನ್ ಮಾಡಿ ಇಟ್ಕೊಂಬಿಡಿ. ಪೇಪರ್ ಅವಲಕ್ಕಿ, ತೆಳು ಅವಲಕ್ಕಿ, ತುಂಬಾ ತೆಳುಗಿದೆ ನಾನು ತೊಗೊಂಡಿರೋದು. ಈಗ ಫಸ್ಟ್ ಟಿಪ್ಸು ಏನಪ್ಪ ಅಂತಂದರೆ, ಒಂದು ಬಾಣಲಿಗೆ ಇಟ್ಕೊಂಡು ಒಂದು ಅಗಲ ಇರಬೇಕು ಬಾಣಲಿ, ಅದನ್ನ ಇಟ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಒಂದು 1/4 ಟೇಬಲ್ ಸ್ಪೂನು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಎಣ್ಣೆಯನ್ನು ಬಿಸಿ ಮಾಡ್ಕೊಂಬಿಡಿ. ಇದನ್ನು ಫುಲ್ ಐ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಅಲ್ಲಿ ಕ್ಲೀನ್ ಮಾಡಿರೋ ಅವಲಕ್ಕಿಯನ್ನು ಹಾಕ್ಕೊಳ್ಳಿ. ಅವಲಕ್ಕಿಯನ್ನು ಹಾಕ್ಕೊಂಡು ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದು 3ರಿಂದ 4 ನಿಮಿಷ ನೀವು ಇದನ್ನು ಫ್ರೈ ಮಾಡಬೇಕಾಗತ್ತೆ. ಲೋ ಫ್ಲೇಮಲ್ಲೇ ಇರಬೇಕು. ಒಂದು 3ರಿಂದ 4 ನಿಮಿಷ ಈ ಥರ ಫಸ್ಟು ಹುರ್ಕೊಂಬಿಡ್ಬೇಕು ಅವಲಕ್ಕಿಯನ್ನು. ಹುರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಅವಲಕ್ಕಿ ಏನಾದರೂ ಮೆತ್ತಗಿತ್ತು ಅಂತಂದರೆ ಫುಲ್ಲು ಕ್ರಿಸ್ಪಿಯಾಗಿ ಹೋಗುತ್ತೆ. ಇವನ್ ಚಿವಡ ಕೂಡ ಸಖತ್ ಟೇಸ್ಟಿಯಾಗಿರುತ್ತೆ. ನೋಡಿ, ಆ ಎಣ್ಣೆ ಮತ್ತು ಅರಿಶಿನ ಪುಡಿ ಹಾಕಿ ನಾನು ಅವಲಕ್ಕಿಯನ್ನು ಹುರ್ಕೊಂಡಿದ್ದೀನಿ. ಯಾಕೆಂದರೆ ಮಸಾಲನೂ ಈ ಥರ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಒಗ್ಗರಣೆ ಕೂಡ ಅವಲಕ್ಕಿಗೆ ಇಟ್ಕೊಳ್ಳುತ್ತೆ. ಹಾಗಾಗಿ ಒಂದು 4 ನಿಮಿಷ ಈ ಥರ ಅವಲಕ್ಕಿಯನ್ನು ಫಸ್ಟು ನೀವು ಫ್ರೈ ಮಾಡಬೇಕು. ಇದೇ ಫಸ್ಟ್ ಟಿಪ್ಸು ಅಂತಲೇ ಹೇಳ್ಬೋದು. ಫ್ರೈ ಮಾಡಿಕೊಂಡು ಈ ಥರ ಎತ್ತಿಟ್ಬಿಡಿ. ನೀವು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಮೆತ್ತಗಿದೆ ಅಂತ ಅನ್ನಿಸ್ಬೋದು ಬಿಸಿದ್ರಲ್ಲಿ, ಬಟ್ ಈ ಥರ ತೆಗೆದು ಇಟ್ಟು ಅದು ತಣ್ಣಗಾದ್ಮೇಲೆ ಫುಲ್ಲು ಕ್ರಿಸ್ಪಿ ಹೋಗಿರುತ್ತೆ ಅವಲಕ್ಕಿ ಎಲ್ಲ. ತುಂಬ ಕೈಯಲ್ಲೆಲ್ಲ ಗಟ್ಟಿಯಾಗಿ ಇಚ್ಕೋದು ಅದೆಲ್ಲ ಮಾಡಬೇಡಿ, ಯಾಕಂದರೆ ಅವಲಕ್ಕಿ ತುಂಬ ಕ್ರಿಸ್ಪಿಯಾಗಿರುತ್ತಲ್ವ, ಬೇಗನೆ ಪುಡಿ ಆಗಿಬಿಡುತ್ತೆ. ಇಷ್ಟು ಮಾಡಿ ಇಟ್ಕೊಂಡ್ಮೇಲೆ ನೆಕ್ಸ್ಟು ಅದೇ ಬಾಣಲಿಗೆ ಮತ್ತೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಕಂಪ್ಲೀಟ್ಲಿ ಆಪ್ಷನಲ್ಲು. ಇಷ್ಟಪಡ್ತೀರಾ ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಜಾಸ್ತಿ ಏನು ಹಾಕ್ಕೊಂಡಿಲ್ಲ, ಒಂದು ಸ್ವಲ್ಪ ಹಾಕ್ಕೊಂಡು ಈ ಥರ ಫುಲ್ಲು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಎತ್ತಿಟ್ಬಿಡಬೇಕು. ಈಗ ಇದಕ್ಕೆ ಒಂದು 3/4 ಬೌಲಷ್ಟು ಶೇಂಗಾ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಫುಲ್ಲು ನೀಟಾಗಿ ಕ್ರಿಸ್ಪಿ ಆಗೋ ಥರ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೊಂಡ್ಬಿಡ್ಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಕಪ್ಪಾಗಿಬಿಡುತ್ತೆ, ಒಳಗಡೆ ಸರಿಗೆ ಬೆಂದಿರೋದಿಲ್ಲ. ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಬೇಕು. ಒಂದು ಅರ್ಧ ಬೌಲಷ್ಟು ಹುರಿಗಡಲೆ ಪುಟಾಣಿಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ 1 ನಿಮಿಷ ನೀವು ಈ ಥರ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡ್ಬಿಡ್ಬೇಕು. ಕಲರ್ ನೋಡಿ, ಕಲರ್ ಚೇಂಜ್ ಆಗಬಾರ್ದು, ಇದೇ ಥರ ಹುರ್ಕೊಳ್ಳಿ ಎಣ್ಣೆಯಲ್ಲೇ. ಅದಾದಮೇಲೆ ಒಂದು 1/4 ಭಾಗ ಕೊಬ್ಬರಿಯನ್ನು ತೊಗೊಂಡು ತೆಳುಗೆ ನಾನು ಸ್ಲೈಸ್ ಮಾಡ್ಕೊಂಡಿದ್ದೀನಿ, ಸಣ್ಣ ಸಣ್ಣಗೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಅಷ್ಟೇ ಎಣ್ಣೆಯಲ್ಲಿ 1 ನಿಮಿಷ ಫ್ರೈ ಮಾಡ್ಕೊಂಬಿಡಬೇಕು. ಇಲ್ಲಿ ಎಣ್ಣೆ ಸ್ವಲ್ಪ ಒಂಥರ ನೊರೆ ನೊರೆ ಬರುತ್ತಲ್ಲ, ಏನು ಹೆದರ್ಕೊಳ್ಳೋದು ಬೇಡ, ಯಾಕೆಂದರೆ ಕೊಬ್ಬರಿಯಲ್ಲಿರೋ ಎಣ್ಣೆ ಬಿಟ್ಕೊಳ್ಳುತ್ತೆ. ಅದನ್ನು ಎತ್ತಿಟ್ಕೊಂಡು ಅದೇ ಬಾಣಲಿಗೆ ಒಂದು ಅರ್ಧ ಟೇಬಲ್ ಸ್ಪೂನು ಸಾಸಿವೆಯನ್ನು ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಟಿಪ್ಸು, ಜೀರಿಗೆಯನ್ನು ಅರ್ಧ ಪುಡಿ ಮಾಡಿ ಹಾಕ್ಕೊಳ್ಬೇಕು. ಪುಡಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಪೂರ್ತಿ ನೀಟಾಗಿ ಇಟ್ಕೊಳ್ಳುತ್ತೆ. ಅದಾದಮೇಲೆ 1 ಗಡ್ಡೆ ಬೆಳ್ಳುಳ್ಳಿ, ಒಂದು 4 ಎಸಳು ಕರಿಬೇವು, ಹಾಗೆ 1-2-3 ಒಣಮೆಣಸಿನ್ಕಾಯನ್ನು ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೋಬೇಕಾದ್ರೆ ನಿಮಗೆ ಎಣ್ಣೆ ಏನಾದರೂ ಕಡಿಮೆ ಇತ್ತು ಅಂದರೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಬೇಕು ಅಂದರೆ ಒಂದು 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳಿ, ಯಾಕೆಂದರೆ ಹುರಿಯೋದಕ್ಕೆ ನಾವು ಹಾಕಿರ್ತೀವಲ್ವ. ಹಾಗಾಗಿ ಇಲ್ಲಿ ಬೇಕು ಅಂದರೆ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡು ಈಗ ಫ್ರೈ ಮಾಡಿರೋ ಅವಲಕ್ಕಿಯನ್ನು ಹಾಕ್ಕೊಳ್ಬೇಕು. ಈ ಟೈಮಲ್ಲಿ ಅವಲಕ್ಕಿನೆಲ್ಲ ತುಂಬ ರಫಾಗಿ ಯೂಸ್ ಮಾಡಬೇಡಿ, ನೀಟಾಗಿ ಸ್ಮೂತಾಗಿ ಹಾಕ್ಕೊಳ್ಳಿ, ಯಾಕಂದರೆ ಫುಲ್ಲು ಕ್ರಿಸ್ಪಿಯಾಗಿರುತ್ತಲ್ಲ, ಪುಡಿ ಆಗಿಬಿಡುತ್ತೆ. ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ಸುಲಭವಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಹಾರ್ಡಾಗಿ ಅದನ್ನು ಉಜ್ಜೋದು ಪ್ರೆಸ್ ಮಾಡೋದು ಎಲ್ಲ ಮಾಡಬಾರ್ದು. ಈ ಥರ ಈಸಿಯಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಳ್ಳೋದ್ರ ಮೇಲೇ ಡಿಪೆಂಡ್ ಆಗಿರುತ್ತೆ. ನೀಟಾಗಿ ಮಿಕ್ಸ್ ಆಗುತ್ತೆ. ಫಸ್ಟೇ ಸ್ವಲ್ಪ ಎಣ್ಣೆಲಿ ಹುರ್ಕೊಂಡಿರ್ತೀವಲ್ಲ ಅವಲಕ್ಕಿ, ಈಗ ನಿಮಗೆ ಕಷ್ಟ ಅನಿಸೋದೇ ಇಲ್ಲ. ನೀಟಾಗಿ ಒಗ್ಗರಣೆ ಎಲ್ಲ ಅವಲಕ್ಕಿಗೆ ಮಿಕ್ಸ್ ಆಗುತ್ತೆ. ಎಲ್ಲಿ ನೋಡ್ಬೋದು ಅವಲಕ್ಕಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ, ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ.
ಫುಲ್ಲು ಕ್ರಿಸ್ಪಿಯಾಗಿರುತ್ತೆ. ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಂಡು ಮತ್ತೆ ಒಂದು ಸರಿ ಮಿಕ್ಸ್ ಮಾಡ್ಕೊತೀನಿ. ಒಂದು 10 ಸೆಕೆಂಡ್ಸ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಳ್ಳಿ. ನಿಮಗೆ ಖಾರ ಕಡಿಮೆ ಆಯಿತು ಅಂದರೆ ಖಾರದ ಪುಡಿಯನ್ನು ಹಾಕ್ಕೊಳ್ಬೋದು. ನಾನಲ್ಲಿ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು, ಹಾಗಾಗಿ ಒಂದು 1/4 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕ್ಕೊಂಡು ಮತ್ತೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇಲ್ಲ ತುಂಬ ಒಣಮೆಣಸಿನ್ಕಾಯಿ ಖಾರ ಇತ್ತು ಅಂದರೆ ಖಾರದ ಪುಡಿಯನ್ನು ಹಾಕೋದು ಬೇಡ, ಇಲ್ಲ ಅಂದರೆ ಹಾಕಬೇಕಾಗುತ್ತೆ. ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಕೊನೆಗೆ ನಾವು ಅಲ್ಲಿ ಫ್ರೈ ಮಾಡಿ ಇಟ್ಟಿದ್ದೀವಲ್ಲ ಕಡಲೆ ಬೀಜ, ಕಡಲೆ, ಕೊಬ್ಬರಿ ಹಾಗೆ ಎಳ್ಳು ಎಲ್ಲ, ಅದನ್ನು ಈಗ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಕೊಬ್ಬರಿ, ಕಡಲೆ ಬೀಜ ಮೂರನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮಿಕ್ಸರನ್ನು, ಒಂದು ಅರ್ಧ ಬೌಲ್ ಮಿಕ್ಸರ್ ಇತ್ತು ಅಂದರೆ ಮಿಕ್ಸರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸರ್ ಹಾಕೋದ್ರಿಂದ ತುಂಬಾ ಟೇಸ್ಟಿ ಬರುತ್ತೆ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೇನೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ನೋಡ್ತಿದ್ರೇ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಇವನ್ ಗೋಡಂಬಿನೂ ಕೂಡ ಏನು ಫ್ರೈ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಎಷ್ಟು ಚೆನ್ನಾಗಾಗಿದೆ ನೋಡ್ಬೋದು. ಈ ಥರ ಮಾಡಿಕೊಟ್ರೆ ಅಂತೂ ತಳದಲ್ಲಿ ಅವಲಕ್ಕಿ ಎಲ್ಲ ತಿಂದಮೇಲೆ ಕೊನೆಯಲ್ಲಿ ಸಾಸಿವೆ ಜೀರಿಗೆ ಎಲ್ಲ ಉಳಿಯುತ್ತೆ, ಹಾಗೆ ಸಿಗುತ್ತೆ ಅಂತಿರಲ್ವ. ಈ ಥರ ಜೀರಿಗೆಯನ್ನು ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಕೊನೆಯಲ್ಲಿ ಏನೂ ಕೂಡ ಉಳಿಯೋದಿಲ್ಲ. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಾಗಿದೆ ಅಂತ ಅವಲಕ್ಕಿ. ಅದು ತುಂಬ ಚೆನ್ನಾಗಾಗುತ್ತೆ. ಇವನ್ ಸ್ನ್ಯಾಕ್ಸ್ ಮಕ್ಕಳು ಕೂಡ ಇಷ್ಟಪಡ್ತಾರೆ, ದೊಡ್ಡವರು ಕೂಡ ಇಷ್ಟಪಡ್ತಾರೆ. ಅಷ್ಟು ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ. ಅಲ್ಲಿ ಅವಲಕ್ಕಿಯನ್ನು ಸ್ವಲ್ಪ ತೋರಿಸ್ತೀನಿ, ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿದೆ ಅಂಥೇಳಿ. ಕೈಯಲ್ಲಿ ಹಿಂಗಂದ್ರೇ ಫುಲ್ ಪುಡಿಯಾಗಿ ಹೋಗುತ್ತೆ ನೋಡಿ. ಸ್ವಲ್ಪ ಹಿಂಗಂದ್ರೇ ಫುಲ್ ಪುಡಿಯಾಗಿ ಹೋಗ್ಬಿಡುತ್ತೆ, ಅಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತೇ ಈ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.